ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಇದು ತುಂಬಾ ಪ್ರೋಟೀನ್ ಯುಕ್ತವಾಗಿರುತ್ತೆ, ಹಾಗೆ ವೆಜಿಟೇಬಲ್ ಪ್ರೋಟೀನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಇದನ್ನ ಮಾಡಕ್ ಹೊಟ್ಟಿದೀವಿ. ಸೊ ನೋಡೋಣ. ಈಗ ನಾವು ಪಾಲಕ್ ಪನ್ನೀರ್ಗೆ ತುಪ್ಪ ಹಾಕಿರೋದು. ತುಪ್ಪ ಮತ್ತೆ ಎಣ್ಣೆ ಬೇಗ ಹಾಕೋಬಹುದು. ಆಯಿಲ್ ನಮ್ಮ ಹತ್ರ ಬೇಕಿದ್ರೆ ಎಣ್ಣೆ, ಅಡುಗೆ ಎಣ್ಣೆ ಯೂಸ್ ಮಾಡ್ಬೋದು. ಸ್ವಲ್ಪ ಮೆಣಸಿನಕಾಯಿ ಯೂಸ್ ಮಾಡಿದ್ದೀವಿ 5. ಒಂದು ರೇಂಜ್ಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೇಂಜ್ಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಅಗೇನ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಮಾತ್ರ. ಇದೇನಿದು, ನಾವು ಚಿಕನ್ ಮಸಾಲ ಯೂಸ್ ಮಾಡಿದ್ದೀವಿ ಇದಕ್ಕೆ. ನೀವು ಬೇಕಿದ್ರೆ ನಿಮ್ಮ ಹತ್ರ ವೆಜ್ ಮಸಾಲ ಇದ್ದರೆ ವೆಜ್ ಮಸಾಲ ಯೂಸ್ ಮಾಡ್ಬೋದು. ಕಾರ್ಡರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿಣ ಪುಡಿ, ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀವಿ. ಪನ್ನೀರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಮಾಡ್ಕೊಳ್ಳಿ. ನಿಮಗೆ ನೋಡಿ, ನಾವಂತೂ ಈ ಒಂದು ಸೈಜಲ್ಲಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಈ ಕಡೆ ನಾವು ಈ ಥರ ಮಾಡ್ಕೊತಾ ಇದ್ದೀವಿ. ಪನ್ನೀರ್ ಈ ಕಡೆ ಕಟ್ ಮಾಡ್ಕೊಂಡಿದ್ದೀವಿ ಈ ಸೈಜಲ್ಲಿ. ಸೊ ಇವಾಗ ಪನ್ನೀರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ನನಗೆ ಗೊತ್ತಿಲ್ಲ, ಹೊರಗಡೆ ತಿಂದಾಗ ಸಾಲ್ಟ್ ಹಾಕೋದಾ? ತೊಳೆ ಸಾಲ್ಟ್ ಇಲ್ಲಿದೆ. ಹೆವಿ ಕ್ರಿಯೇಟ್ ಕಾಣಿಸ್ತಾ ಇದೆ. ಇದನ್ನ ಜಸ್ಟ್ ಇದು ಮಾಡ್ಕೊಳ್ಳಿ ನೀಟಾಗಿ. ಒಂದು 2 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಐ ಫ್ಲೇಮಲ್ಲೇ ಇಡಬೇಕಂತೆ. ಟೂ ಮಿನಿಟ್ಸ್, 2 ನಿಮಿಷ. ಒಂದು 2 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಐ ಫ್ಲೇಮಲ್ಲೇ ಇಡಬೇಕಂತೆ. ಟೂ ಮಿನಿಟ್ಸ್, 2 ನಿಮಿಷ. ಈ ಥರ ಆಗಿದೆ. ಟೇಸ್ಟ್ ಮಾಡಿ ನೋಡೋದಾ? ನನ್ ಬೇಡ, ನೀವೇ ನೋಡಿ. ಅಂದರೆ ಪಾಲಕ್ ಜೊತೆಗೆ ಸೈಡ್ಸ್ಗೆ ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಊಟ ರೆಡಿ, ಇನ್ನೇನು ಟೇಬಲ್ಗೆ ಬರ್ತಾ ಇದೆ. ನಾವು ಜೋಳದ ರೊಟ್ಟಿ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಜೋಳದ ರೊಟ್ಟಿ ನಮ್ಮ ಹತ್ರ ಇತ್ತು. ಹೌದಾ? ಓಕೆ, ರೆಡಿನಾ? ನಾನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ಹೇಳ್ತೀನಿ. ನೀವು ಬೇಕಿದ್ರೆ ಚಪಾತಿಲಿ ತಿನ್ಬೋದು, ಗೊತ್ತಲ್ಲ, ಚಪಾತಿ ಪರೋಟ. ನೋಡೋಣ ಹೆಂಗಾಗಿದೆ ಅಂತ. ಚೆನ್ನಾಗಿದೆ.
ಈಸಿ ಇದೆ, ಈಸಿಯಾಗಿ ಮಾಡ್ಬೋದು ಕೂಡ, ತುಂಬ ಟೈಮು ತೊಗೊಳ್ಳಲ್ಲ, ಬೇಗ ಬೇಗ ಆಗುತ್ತೆ. ವಿತ್ ಜೊತೆಗೆ ಪ್ರೋಟೀನ್ ಅಂತಲೇ ಇವತ್ತು ಇದನ್ನು ಮಾಡಿರೋದು. ಪನ್ನೀರ್ ಇಷ್ಟನೇ ವೆಜ್ಜಲ್ಲಿ ಪ್ರೋಟೀನ್ ಜೊತೆಗೆ. ನನಗೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿರೋದು. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಬ್ರೋ.